ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಕೀರ್ತನೆಗಳು 121 7ನೇ ವಚನ ಮತ್ತು 8ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಸಂದೇಶದ ಶಿರೋನಾಮೆ ನಿನ್ನನ್ನು ಕಾಪಾಡುವನು ಎಂಬುದಾಗಿ. ಈ ವಾಕ್ಯದಲ್ಲಿ ನೋಡುವಾಗ ನಮ್ಮನ್ನು ಯಾರು ಕಾಪಾಡುತ್ತಾರೆ, ನಮ್ಮನ್ನು ಯಾವಾಗ ಕಾಪಾಡುತ್ತಾರೆ, ನಮ್ಮನ್ನು ಹೇಗೆ ಕಾಪಾಡುತ್ತಾರೆ ಎಂಬುದಾಗಿ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಪ್ರಾಣವನ್ನು ಕಾಪಾಡುವಾತನು ಯೇಸು ಕ್ರಿಸ್ತನಾಗಿದ್ದಾನೆ. ನಾವು ಇಂದಿನಿಂದ ಹೋಗುವಾಗಲೂ ಬರುವಾಗಲೂ ನಮ್ಮನ್ನು ಕಾಪಾಡುವಾತನು ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಅನೇಕ ಕಷ್ಟಗಳು, ಅನೇಕ ವೇದನೆಗಳು, ನೋವು, ದುಃಖ, ಅನಾರೋಗ್ಯ, ಸಮಸ್ಯೆ, ಕಷ್ಟಗಳು, ಹೇಳಿಕೊಳ್ಳಲಿಕ್ಕಾಗದೇ ಇರತಕ್ಕಂಥ ಬಾಧೆಗಳು ಈ ಲೋಕದಲ್ಲಿ ನಮಗೆ ಬರುವಂತದ್ದಾಗಿದೆ. ಅವೆಲ್ಲವುಗಳಿಂದಲೂ ನಮ್ಮನ್ನು ಬಿಡಿಸಿ ಕಾಪಾಡುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ನಮಗೆ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ನಮ್ಮನ್ನು ಹೇಳುವಾಗಲೂ ಕೂಡ ನಾವು ಯೇಸು ಕ್ರಿಸ್ತನನ್ನು ತೊರೆದವರಾಗಿ ನಮ್ಮದೇ ಆದಂತ ಜೀವಿತ ಜೀವಿಸುತ್ತಾ ಲೋಕದ ಆಸೆಗೆ ಒಳಗಾಗಿ ನಮ್ಮ ಜೀವಿತವನ್ನು ನಾವು ನಾಶನ ಮಾರ್ಗದಲ್ಲಿ ಹಾಕಿಕೊಳ್ಳುತ್ತಾ ಇದ್ದೇವೆ. ಕಷ್ಟಕ್ಕೆ ಒಳಗಾಗುತ್ತಾ ಇದ್ದೇವೆ, ಕಣ್ಣೀರಿಗೆ ಒಳಗಾಗುತ್ತಾ ಇದ್ದೇವೆ, ಅನೇಕ ಬಂಧನಗಳಿಗೆ ಒಳಗಾಗ್ತಾ ಇದ್ದೇವೆ, ಅನೇಕ ಅನಾರೋಗ್ಯಗಳಿಗೆ, ಸಾಲಬಾಧಕ್ಕೆ ನಾವು ಒಳಗಾಗ್ತಾ ಇದ್ದೇವೆ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಿನ್ನ ಪ್ರಾಣವನ್ನು ಕಾಯುವಾತನು, ನೀನು ಹೋಗುವಾಗಲೂ ಬರುವಾಗಲೂ ನಿನ್ನನ್ನು ಕಾಪಾಡುವಾತನು ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆ ತಾಯಿಗಳೇ, ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನು ಕಾಪಾಡಲು ಶಕ್ತನಾದಂತ ಒಬ್ಬನೇ ಒಬ್ಬನು, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ನಮ್ಮ ಪ್ರಾಣವನ್ನು ಕಾಪಾಡುತ್ತಾನೆ. ನಾವು ಇಂದಿನ ದಿನದಿಂದ ನಾವು ಹೋಗುವಂತ ಪ್ರಯಾಣ, ಬರುವಂತ ಪ್ರಯಾಣ, ನಾವು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಎಲ್ಲ ಆಲೋಚನೆಗಳಲ್ಲಿ ನಮ್ಮ ಜೊತೆಗಾರನು, ನಮ್ಮ ಸಹಾಯಕನು ನಮ್ಮನ್ನು ನಡೆಸಿಕೊಂಡು ನಮ್ಮನ್ನು ಕಾಪಾಡುವಂತವನು ಯೇಸು ಕ್ರಿಸ್ತನಾಗಿದ್ದಾನೆ. ಈ ಲೋಕದ ಜನರು ನಮ್ಮನ್ನು ಕಾಪಾಡುವುದಕ್ಕೆ ಆಗುವುದಿಲ್ಲ. ಯೇಸು ಕ್ರಿಸ್ತನು ನಮ್ಮ ಪ್ರಾಣವನ್ನು ಕಾಪಾಡುತ್ತಾನೆ. ನಾವು ಹೋಗುವಾಗ ಬರುವಾಗ ನಮ್ಮ ಜೊತೆಗಿದ್ದು ನಮಗೆ ಸಹಾಯ ಮಾಡುತ್ತಾನೆ. ನಮ್ಮನ್ನು ಆತನು ಪ್ರತಿನಿತ್ಯವೂ ಕಣ್ಣಿಗೆ ಯಾವ ರೀತಿಯಾಗಿ ರೆಪ್ಪೆ ಇದೆಯೋ ಆ ರೀತಿಯಾಗಿದ್ದುಕೊಂಡು ನಮ್ಮನ್ನು ಕಾಪಾಡುತ್ತಾನೆ. ನನ್ನ ಮಗನು ನನ್ನ ಮಗಳೆಂಬುದಾಗಿ ನಮ್ಮನ್ನು ಕಾಪಾಡುತ್ತಾನೆ. ಎಲ್ಲಾ ಕೇಡುಗಳು, ನಮಗೆ ಏನೇನು ಕೇಡುಗಳು ಸಂಭವಿಸುತ್ತವೆ ಎಂಬುದಾಗಿ ನೋಡುವಾಗ ಈ ಒಂದು ದಿನದಲ್ಲಿ ಅನೇಕ ಜನರು ಪ್ರಯಾಣವಾಗಿ ಹೋಗುತ್ತಾರೆ, ಅವರು ಮರಳಿ ಮನೆಗೆ ಬರುತ್ತೇನೆ ಎಂಬುದಾಗಿ ಅವರಿಗೆ ಭರವಸೆ ಇಲ್ಲ. ಆಕ್ಸಿಡೆಂಟ್ ಆಗುತ್ತದೆ, ಇದು ಒಂದು ರೀತಿಯಾದಂತ ಕೇಡು. ಅನೇಕ ಜನರು ಪೀಡಿಸುವಂತವರಿದ್ದಾರೆ, ಹಿಂಸೆ ಕೊಡುವಂತವರಿದ್ದಾರೆ, ಇವೆಲ್ಲ ಕೇಡುಗಳು. ಅನಾರೋಗ್ಯ, ಅದು ಒಂದು ಕೇಡು. ನಾವು ದುಃಖ ಪಡುವಂಥದ್ದು, ನಾವು ಚಿಂತೆಗೆ ಒಳಗಾಗುವಂಥದ್ದು, ಇದು ಒಂದು ಕೇಡು. ಈ ಎಲ್ಲಾ ಕೇಡುಗಳಿಂದಲೂ ನಮ್ಮನ್ನು ಬಿಡಿಸಿ ಕಾಪಾಡುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ. ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಪ್ರತಿನಿತ್ಯವೂ ನಮ್ಮನ್ನು ಯೇಸು ಕ್ರಿಸ್ತನು ಕಾಪಾಡುತ್ತಾನೆ. ನಮಗೆ ಶಾಂತಿ, ಸಮಾಧಾನ, ಸಂತೋಷ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಉಪಕಾರ ಇವೆಲ್ಲವನ್ನು ಕೊಟ್ಟು ನಮ್ಮನ್ನು ಸಂತೈಸುತ್ತಾನೆ, ನಮ್ಮನ್ನು ಕಾಪಾಡುತ್ತಾನೆ, ನಮ್ಮನ್ನು ನಡೆಸುತ್ತಾನೆ. ನಾವು ಆತನಲ್ಲೇ ಇದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ನಮ್ಮನ್ನು ಈ ಲೋಕದ ಜನರು, ನನ್ನ ತಂದೆ ತಾಯಿ ಆಗಿರಬಹುದು, ಅಣ್ಣ ತಮ್ಮ ಆಗಿರಬಹುದು, ಅಕ್ಕ ತಂಗಿ ಆಗಿರಬಹುದು,
ಯಾರು ಕೂಡ ನನ್ನನ್ನು ಕೇಡಿನಿಂದ ತಪ್ಪಿಸಿ ಕಾಪಾಡುವುದಕ್ಕೆ ಸಾಧ್ಯವಿಲ್ಲ. ಯಾರು ಕೂಡ ನಾನು ಹೋಗುವಾಗಲೂ ಬರುವಾಗಲೂ ನನ್ನ ಜೊತೆಗಾರರಾಗಿದ್ದು ನನ್ನನ್ನು ಕಾಪಾಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ಒಬ್ಬನೇ ಒಬ್ಬನು, ಸರ್ವಶಕ್ತನು, ಭೂಮಿ ಆಕಾಶಗಳ ಒಡೆಯನು, ಸರ್ವಲೋಕದ ಸೃಷ್ಟಿಕರ್ತನು ಯೇಸು ಕ್ರಿಸ್ತನು ನನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಂದಿನಿಂದ ನೀನು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ನೀನು ಹೋಗೋಣ ಬರೋಣ ಪ್ರಯಾಣಗಳಲ್ಲಿ ನಾನು ಜೊತೆಗಾರನಾಗಿದ್ದು ನಿನ್ನನ್ನು ಕಾಪಾಡುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ನಮ್ಮ ವಿಷಯವಾಗಿ ಮಾತನಾಡುತ್ತಾ ಇದ್ದಾನೆ. ನಾವು ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಆತನು ನಮ್ಮನ್ನು ಕಾಪಾಡುತ್ತಾನೆ. ನಾವು ಆತನಲ್ಲಿ ಸುರಕ್ಷಿತವಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೇನ್.